ಹೊಸಪೇಟೆ ವಿಜಯನಗರ ಜಿಲ್ಲೆಯಲ್ಲಿ ಪಿ ಭಾಸ್ಕರ್ ನಾಯ್ಕ್ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಆಚರಣೆ. ಕರ್ನಾಟಕ ರಕ್ಷಣಾ ವೇದಿಕೆ ಯುವಶಕ್ತಿ ಸಂಘಟನೆಯ ಹೊಸಪೇಟೆ ವಿಜಯನಗರ ಜಿಲ್ಲಾ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಪಿ ಭಾಸ್ಕರ್ ನಾಯ್ಕ್ ನೇತೃತ್ವದಲ್ಲಿ ಹೊಸಪೇಟೆಯ ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ತಾಯಂದಿರಿಗೆ ಹಾಲು, ಬ್ರೆಡ್, ಹಣ್ಣು, ಹಂಪಲು ನೀಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕರವೇ ಯುವಶಕ್ತಿ ಸಂಘಟನೆಯ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಪಿ ಭಾಸ್ಕರ್ ನಾಯ್ಕ್ ಮಾತನಾಡಿ, ಬಡವರ ಸೇವೆ ಮಾಡುವ ಮೂಲಕ ಕರ್ನಾಟಕ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗಿದ್ದು, ಮುಂಬರುವ ದಿನಗಳಲ್ಲಿ ಹೊಸಪೇಟೆ ವಿಜಯನಗರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಮತ್ತು ಗ್ರಾಮಗಳಲ್ಲಿ ಕರವೇ ಯುವ ಶಕ್ತಿ ಸಂಘಟನೆಯನ್ನ ಬಲಿಷ್ಠವಾಗಿ ಸಂಘಟನೆ ಮಾಡಲಾಗುವುದೆಂದು ತಿಳಿಸಿದರು. ಕರವೇ ಯುವ ಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಆರ್ ವಿಜಯಕುಮಾರ್, ವಿಜಯನಗರ ಕರವೇ ಜಿಲ್ಲಾ ಉಪಾಧ್ಯಕ್ಷರಾಗಿರುವ ವಿ ನಾಗರಾಜ್, ಗಣಿನಾಡು ಪತ್ರಕರ್ತ ಶಶಾಂಕ್, ಯುವ ಮುಖಂಡರಾಗಿರುವ ಹೊಸಪೇಟೆಯ ಅಂಜಿನಾಯಕ್ ಹಾಗೂ ಕರವೇ ಯುವ ಶಕ್ತಿ ಸಂಘಟನೆಯ ನೂರಾರು ಸಂಖ್ಯೆಯ ಕರವೇ ಕಾರ್ಯಕರ್ತರು ಕರ್ನಾಟಕ ರಾಜ್ಯೋತ್ಸವ ಆಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದೇ ವೇಳೆ ಕೊಪ್ಪಳ ತಾಲೂಕಿನ ಹೊಸ ನಿಂಗಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ರಾಜ್ಯಾಧ್ಯಕ್ಷರಾಗಿರುವ ಶ್ರೀ ಆರ್ ವಿಜಯಕುಮಾರ್ ಹಾಗೂ ಹೊಸಪೇಟೆ ವಿಜಯನಗರ ಕರವೇ ಜಿಲ್ಲಾಧ್ಯಕ್ಷರಾಗಿರುವ ಶ್ರೀ ಪಿ ಭಾಸ್ಕರ್ ನಾಯ್ಕ್ ನೇತೃತ್ವದಲ್ಲಿ ನೋಟ್ಬುಕ್ಗಳನ್ನು ವಿತರಿಸಲಾಯಿತು. ಈ ಸಮಯದಲ್ಲಿ ಶಾಲಾ ಶಿಕ್ಷಕರು, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಕೈ ಚಾಚಿದೆ ನೋಡೆ ಹಸಿರುಗಳೇ, ಆದೋರಣಗಳೇ, ಬೀಸೋ ಗಾಳಿ ಚಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ ಕರುನಾಡೆ ಎದೆ ಹಾಸಿದೆ ನೋಡೆ ಕೂಗಳೇ ಶುಭ ಕೋ. ಎಲ್ಲರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಯುವಶಕ್ತಿಯಿಂದ ಕನ್ನಡದ ಹಬ್ಬ ಆಚರಿಸ್ತಾ ಇದ್ದೀವಿ. ಇವತ್ತು ನೆಲ, ಜಲ, ಭಾಷೆ ಅಂತ ಬಂದರೆ ಅದಕ್ಕೆ ಭಾಳ ಆಸಕ್ತಿ ಕೊಡಬೇಕು. ಹಾಗಾಗಿ ನಾವು ಇವತ್ತು ದಿನನಿತ್ಯ ಹೋರಾಟ, ನಮಗೆ 360 ದಿವಸನೂ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯಿಂದ 360 ದಿವಸನೂ ಕನ್ನಡದ ಹಬ್ಬ ಮಾಡ್ತಾ ಇರ್ತೀವಿ. ಇವತ್ತು ನವೆಂಬರ್ 1 ಬಂದರೆ ಕೂಡ ಆಚರಿಸಲ್ಲ. ನಾವು ದಿನನಿತ್ಯ ನೆಲ, ಜಲ ಅಂತ ಭಾಷೆ ಅಂತ ಬಂದರೆ ಅದಕ್ಕೆ ಯಾರೇ ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ, ಅನ್ಯಾಯ ವಿರುದ್ಧ ಇರ್ತೀವಿ ನಾವು. ಹಾಗಾಗಿ ಇಲ್ಲಿರೋ ಮಕ್ಕಳಿಗೆಲ್ಲ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಏನು ಹೇಳಕ್ಕೆ ಇಚ್ಛೆ ಪಡ್ತು ಅಂದರೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ತಾಯಿ ಭುವನೇಶ್ವರಿಗೆ, ಕನ್ನಡಾಂಬಿಗೆ, ಕನ್ನಡಿಗರಿಗೆ, ಮುದ್ದು ಮಕ್ಕಳಿಗೆ ಭಾಳ ಸಂತೋಷ. ಇವತ್ತು ನಾವೇನು ಇದು ಅಲ್ಲ ಸೇವೆ, ನಮ್ಮದು ಏನು ದೊಡ್ಡ ಸೇವೆ ಅಲ್ಲ ಇದು. ಇವತ್ತು ನಮ್ಮ ವಿಜಯನಗರ ಜಿಲ್ಲಾ ಅಧ್ಯಕ್ಷರು, ಮಾಧ್ಯಮಾಧ್ಯಕ್ಷರು ದಸರಥ್ ಅಂತೇಳಿ, ಆಮೇಲೆ ಅಧ್ಯಕ್ಷರು ತರಬೇತಿಯವರು, ಆಮೇಲೆ ನಾಗರಾಜರು, ನಮ್ಮ ಎಲ್ಲ ರಾಜ್ಯ ಉದ್ಯೋಗಕ್ಕೂ ದಿನನಿತ್ಯ ಕನ್ನಡಾಂಬೆ ಸೇವೆ ಮಾಡ್ತಾ ಹೋಗ್ತಾ ಇದ್ದೀವಿ. ಅದರಲ್ಲಿ ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ, ವರ್ಷನೂ ನಾನು ಜಿಲ್ಲಾ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳಿಗೆ ಬ್ಯಾಗು, ಬುಕ್ಕು ಹಿಂಗೆ ನಮ್ಮ ಕೈಯಾಗ ನಮ್ಮ ಸಂಘಟನೆಯಿಂದ ಎಷ್ಟು ಸಾಧ್ಯ ಆಗ್ತೈತಿ, ಯಾರನ್ನೂ ನಾವು ಕೈ ಚಾಚಿ ಬೇಡಂಗಿಲ್ಲ. ನಮ್ಮ ಆಸಕ್ತಿ ಇದ್ದಷ್ಟು, ನಮ್ಮ ಹತ್ರ ನಮಗೆ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಿಗೆ ವರ್ಷ ನವೆಂಬರ್ ಅಂಗವಾಗಿ ನಾವು ಮಕ್ಕಳಿಗೆ ಅವ್ರಿಗೇನು ಬೇಕು ಅದನ್ನು ನಮ್ಮ ಕೈಗೆ ಸಾಧ್ಯ ಅಷ್ಟು ನಾವು ಸಂಘಟನೆಯಲ್ಲಿ ವಿತರಣೆ ಮಾಡ್ತಾಯಿದ್ದೀವಿ. ಹಾಗಾಗಿ ಇವತ್ತು ಜಿಲ್ಲೆಯಲ್ಲಿ ನಾನು ಕಂಡಂಗೆ ಇವತ್ತು ಒಂದು ಸಲ ದೊಡ್ಡ ಮಟ್ಟದಲ್ಲಿ ಎಲ್ಲ ಹುಡುಗರೆಲ್ಲ ಇಲ್ಲಿ SLC ಹುಡುಗರೆಲ್ಲ ಫೇಲ್ ಆಗಿದ್ದರು.
ಅದ ನಂತರ ಇವಾಗ ಹುಡುಗರೆಲ್ಲ ಸುಧಾರಿಸ್ತಾ ಇದ್ದಾರೆ. ನಮ್ಮ ನಿಂಗಾಪುರ ಒಂದು ಪ್ರೈಮರಿ ಶಾಲೆ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಚೆನ್ನಾಗಿ ಹುಡುಗರು ಓದ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದ ಅವ್ರಿಗೆ ಹಂಗೆ ಸದಾ ಇರಲಿ. ಮಕ್ಕಳು ತಪ್ಪು ಮಾಡ್ತಾ ಇರ್ತಾರೆ, ಆದ್ರೂ ನಿಮ್ಮ ಮಕ್ಕಳು ಅಂತ ಹೇಳ್ತಿದ್ದಕ್ಕೆಂದು ಅವ್ರನ್ನ ಬೆಳೆಸಿರಿ. ಕನ್ನಡ ಸಂಸ್ಕೃತಿ ಏನಂತ ಹೇಳ್ಕೊಡ್ರಿ, ಸೌಜನ್ಯತೆ ಏನಂತ ಹೇಳ್ಕೊಡ್ರಿ. ಇವತ್ತು ಆಂಗ್ಲ ಮಾಧ್ಯಮಗಳಿಂದ ಇವತ್ತು ಸರ್ಕಾರ ಶಾಲೆನ ಭಾಳ ಯಾರೂ ಬರ್ತಾ ಇಲ್ಲ. ನಾವು ಇವತ್ತು ಇಷ್ಟಿದ್ರೆ ಕೂಡ ನಮ್ಮ ಮಕ್ಕಳೆಲ್ಲರನ್ನ ನಾವು ಕನ್ನಡನೇ ಓದಿಸ್ತಾ ಇದ್ವಿ. ಯಾಕೆ ಓದಿಸ್ತಾ ಇದ್ದರೆ ಇವತ್ತು ಕನ್ನಡ ತಾಯಿಗೆ ಆದ್ಯತೆ ಭಾಳ ಕೊಡ್ತಾ ಇದ್ದೀವಿ. ಹಾಗಾಗಿ ಉಪಾಧ್ಯಾಯರಿಗೆ ಮತ್ತು ಇಲ್ಲಿ ಇದ್ದಂಥ ಶಿಕ್ಷಕರು ಎಲ್ಲರಿಗೂ ಹೊಂದಿಸ್ತಾ ಇನ್ನೊಂದು ಸಲ ತಾಯಿ ಭುವನೇಶ್ವರಿ ಪಾದಕ್ಕೆ ನಮಸ್ಕರಿಸ್ತಾ ಕನ್ನಡಾಂಬೆ ಹಬ್ಬ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಹೊಂದಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಏನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಯಳು ತೆಕ್ಕನೆ ಮನಮೈ ಮರೆಯುವುದು. ಕನ್ನಡ ಕನ್ನಡ ಹಾಸವಿಗನ್ನಡ, ಕನ್ನಡದಲ್ಲಿ ಹರಿ ಬರೆಯುವನು, ಕನ್ನಡದಲ್ಲಿ ಹರ ತಿರಿಯುವನು. ಕನ್ನಡಕ್ಕಾಗಿ ಎಂಥ ಇದ್ರೂ ನಾನು ಹೋರಾಟವನ್ನು ಮಾಡ್ತೀನಿ, ಕನ್ನಡಕ್ಕಾಗಿ ದುಡಿಯುತ್ತೇನೆ, ಕನ್ನಡದ ನೆಲಕ್ಕೆ ನನ್ನ ಸೇವೆಯನ್ನು ಸಲ್ಲಿಸುತ್ತೇನೆ ಎಂದು ನಿಮ್ಮೆಲ್ಲರ ಎದುರುಗಡೆಗೆ ಸುಮಧುರ ಮಾತುಗಳನ್ನಾಡಿರುವಂತಹ ನಮ್ಮ ಕರವೇ ಯುವಶಕ್ತಿ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀ ವಿಜಯ್ ಕುಮಾರ್ ಸರ್ ಅವರಿಗೆ ಶಾಲೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ನಂತರದಲ್ಲಿ ಕರವೇ ಯುವಶಕ್ತಿ ರಾಜ್ಯಾಧ್ಯಕ್ಷರಾಗಿರುವಂತಹ ದಶರಥ್ ಸರ್ ಅವರು ಕೂಡ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕ ವೃಂದಕ್ಕೆ ಮೊಟ್ಟ ಮೊದಲನೇದಾಗಿ 70ನೇ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇವೆ. ಜೊತೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಯುವಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಆರ್ ವಿಜಯಕುಮಾರ್ ಅಣ್ಣನವರು ಇವತ್ತು ನಮ್ಮ ಭಾಗದಲ್ಲಿ ಒಳ್ಳೆಯ ಕನ್ನಡ ಪರ ಹೋರಾಟಗಳನ್ನು ಮಾಡುವ ಮೂಲಕ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಹಾಗೆ ಎಲ್ಲ ಶೋಷಿತರ ಪರವಾಗಿ ಎಲ್ಲಿ ಅನ್ಯಾಯವಾಗುತ್ತದೋ ಅಲ್ಲಿ ಧ್ವನಿ ಎತ್ತುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ಒಂದು ಹೋರಾಟ ಭಾಳ ವಿಭಿನ್ನವಾಗಿರುವಂಥದ್ದು. ಹಾಗೆ ಅದು ಯಾವುದೇ ಸಂದರ್ಭ ಬಂದರೂ ಕೂಡ ನ್ಯಾಯದ ಪರವಾಗಿ ಹೋರಾಟ ಮಾಡುವಂಥ ಒಂದು ಧೀಮಂತ ವ್ಯಕ್ತಿತ್ವ ಉಳ್ಳವರಾಗಿದ್ದಾರೆ ನಮ್ಮ ವಿಜಯಕುಮಾರ್ ಅಣ್ಣವರು. ಹಾಗೆ ನಮ್ಮ ಹೊಸಪೇಟೆ ವಿಜಯನಗರ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾಗಿರುವಂಥ ಪಿ ಭಾಸ್ಕರ್ ನಾಯಕ್ ಅಣ್ಣವರು ನಿಜವಾಗ್ಲೂ ಅವರಿಬ್ಬರ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಬಹಳ ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೇವೆ. ಹೊಸಪೇಟೆಯ ಕೇಂದ್ರ ಸ್ಥಳದಲ್ಲಿರುವಂಥ ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ತಾಯಂದಿರಿಗೆ ಪೌಷ್ಟಿಕಾಂಶ ಆಹಾರ ನೀಡುವ ಮೂಲಕ ಕರ್ನಾಟಕ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ. ಹಾಗೆಯೇ ಹೊಸನಿಂಗಾಪುರದಲ್ಲಿರುವಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಡ ಮಕ್ಕಳು ಇರುವಂಥ ಬಡ ವಿದ್ಯಾರ್ಥಿಗಳ ಅಭ್ಯಾಸ ಮಾಡುವಂಥ ಶಾಲೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ನಮ್ಮ ವಿಜಯಕುಮಾರ್ ಅಣ್ಣವರು ನೋಟ್ಬುಕ್ಗಳನ್ನು ಕೊಡುವ ಮೂಲಕ ಅವರಿಗೆ ಪ್ರೋತ್ಸಾಹದಾಯಕವಾಗಿ ಅವರ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಅಳಿಲು ಸೇವೆ ಅನ್ನೋ ಒಂದು ಮಾದರಿಯಲ್ಲಿ ಸೇವೆಯನ್ನು ಮಾಡುವ ಮೂಲಕ ಈ ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ಬಹಳ ವಿಭಿನ್ನವಾಗಿ ಆಚರಣೆ ಮಾಡಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಹಲವಾರು ವರ್ಷಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಆ ವೇದಿಕೆ ಮೇಲಿರುವಂಥ ಇಬ್ಬರು ಅಣ್ಣವರಿಗೆ ಅಧ್ಯಕ್ಷರುಗಳಿಗೆ ತಾಯಿ ಹುಲಿಗಮ್ಮ ದೇವಿ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ, ಇಂಥ ಸೇವೆ ಮಾಡುವಂಥ ಒಂದು ಅವಕಾಶ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಒಂದು ಅವಕಾಶಗಳನ್ನು ನೀಡಲಿ ಅಂತ ಕೇಳಿಕೊಳ್ಳುವ ಮೂಲಕ ಅಣ್ಣವರು ಹೇಳಿದ್ರು 10ನೇ ತರಗತಿ ಫಲಿತಾಂಶದಲ್ಲಿ ಕುಸಿತ ಆಗಿತ್ತು ಅಂತೇಳಿ ಹೇಳಿದ್ರು. ಆದರೆ ಸರ್ಕಾರಿ ಶಾಲೆಯಲ್ಲಿ ಅಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳೇ ಎಲ್ಲ ರಂಗದಲ್ಲಿ ಮುಂಚೂಣಿಯಲ್ಲಿ ಸಾಧನೆ ಮಾಡಿದ್ದಾರೆ. ಈ ವರ್ಷವೂ ಕೂಡ 10ನೇ ತರಗತಿಯಲ್ಲಿ ಕೂಡ ಎಲ್ಲರೂ ಒಳ್ಳೆಯ ಉತ್ತಮ ಫಲಿತಾಂಶ ತರುವ ಮೂಲಕ ನಮ್ಮ ಹೊಸಲಿಂಗಾಪುರಿಗೆ ಆಮೇಲೆ ನಮ್ಮ ಹೊಸಳ್ಳಿಗೆ ನಮ್ಮ ಕೊಪ್ಪಳ ಭಾಗಕ್ಕೆ ಒಂದು ಒಳ್ಳೆಯ ಹೆಸರು ತರುವಂಥ ಒಂದು ವಿದ್ಯಾರ್ಥಿಗಳಾಗಿ ನೀವು ಹೊಮ್ಮಬೇಕಂತ ಕೇಳ್ಕೊಳ್ತಾ ವೇದಿಕೆ ಮೇಲೆ ಇರುವಂಥ ನಮ್ಮ ಇಟ್ನಾಳ್ ಹೋಬಳಿ ಅಧ್ಯಕ್ಷರು ಆಮೇಲೆ ಹೊಸಪೇಟೆ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂಥ ನಾಗರಾಜ್ ಸರ್ ಅವ್ರಿಗೂ ಹಾಗೆಯೇ ನಮ್ಮ ಗಣಿನಾಡು ಪತ್ರಕರ್ತರಾಗಿರುವಂಥ ಶಶಾಂಕ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿ ನೆರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕ ವೃಂದಕ್ಕೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ
ನೀವು ಯಾವುದೇ ಸಂದರ್ಭದಲ್ಲಿ ನೀವು ಭಾಳ ಅದೃಷ್ಟವಂತರಂತ ನಾನು ಭಾವಿಸ್ತೇನೆ. ನಮ್ಮ ರಾಜ್ಯಾಧ್ಯಕ್ಷರು ಇದೇ ಊರಿನವರು ಆಗಿರೋದ್ರಿಂದ ನಮಗೆ ಯಾವುದಾದ್ರೂ ಒಂದು ಅವಕಾಶಗಳು ಅಭಿವೃದ್ಧಿ ಪರವಾಗಿರುವಂಥ ಯಾವುದೇ ಒಂದು ಕೆಲಸಗಳಿಗಾಗಿ ಅವ್ರನ್ನ ಯಾವತ್ತೂ ಸಂಪರ್ಕ ಮಾಡ್ಬೋದು. ನಮ್ಗೆ ಇಟ್ನಾಗ ಹೋಗ್ಲಾಡ್ತಾರಂತ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ನಮಗೆ ಒಂದು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಅಲ್ಲಿನ ಸೇವೆ ಮಾಡುವಂಥ ಅವಕಾಶ ಒದಗಿಸ್ಕೊಟ್ಟಂಥ ನಮ್ಮ ರಾಜ್ಯಾಧ್ಯಕ್ಷ ಕುಮಾರ್ ಅಣ್ಣವ್ರಿಗೆ, ಆಮೇಲೆ ನಮ್ಮ ಭಾಸ್ಕರ್ ನಾಯಕ್ ಸರ್ ಅವರ ಒಂದು ನೇತೃತ್ವದಲ್ಲಿ ನಡೆದಂಥ ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿದ್ದೀವಿ. ನಿಜವಾಗ್ಲೂ ಭಾಳ ಸಂತೋಷ ಆಗ್ತಾಯಿದೆ. ಇಂಥ ಒಂದು ಸೇವೆ ಮಾಡುವಂಥ ಅವಕಾಶ ತಾಯಿ ಭುವನೇಶ್ವರಿ ದೇವಿ ಹೆಚ್ಚಿನ ಒಂದು ರೀತಿಯಲ್ಲಿ ಅವಕಾಶ ನೀಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡವಾಗಿರು, ಕನ್ನಡ ತಾಯಿಯ ಓ ಮುದ್ದಿನ ಕರು, ಕನ್ನಡ ಒಂದಿದ್ದರೆ ನೀ ನಮಗೆ ಕಲ್ಪತರು ಎಂದು ಹೇಳುತ್ತಾ ನೀವೆಲ್ಲರೂ ಕನ್ನಡ ನಾಡಿನಲ್ಲಿ ಮುದ್ದು ಮಕ್ಕಳೆಲ್ಲರೂ ಬೆಳೆದು ಕೀರ್ತಿಯ ತರುವಂತರಾಗಿ ನಾವು ನಿಮ್ಮ ಬೆಂಬಲಕ್ಕೆ ಸದಾ ಇರ್ತೀವಿ ಎನ್ನುವ ಮಾತುಗಳನ್ನು ಹೇಳಿರುವಂತಹ ನಮ್ಮ ದಶರಥ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ಶೈಲಜಾ ಟೀಚರ್ ಅವರು, ನಂತರದಲ್ಲಿ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರುವಂತಹ ಶ್ರೀಮತಿ ನಾಗರತ್ನ ಮೇಡಮ್ ಅವರು 4 ಮಾತುಗಳನ್ನು ಆಡ್ತಾರೆ, ಅಧ್ಯಕ್ಷೀಯ ನುಡಿಗಳನ್ನು ಆಡ್ತಾರೆ. ಆ ನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತೀವಿ. ವಿಜಯ್ ಕುಮಾರ್ ಸರ್ ಈ ಮುಂಚೆನೂ ನಮಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ನಾವು ಹೊಸದಾಗಿ ಈ ಶಾಲೆಯಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಾಗ ಶಿಕ್ಷಕರ ದಿನಾಚರಣೆ ದಿನದಿಂದ ಅವತ್ತು ನಮಗೆಲ್ಲರಿಗೂ ಎಷ್ಟು ಖುಷಿ ಆಯ್ತಂದರೆ ಪ್ರತಿಯೊಬ್ಬ ಶಿಕ್ಷಕರಿಗೂ ಶಾಲ್ ಹಾಕಿ ಹೂ ಕೊಟ್ಟು ಆಮೇಲೆ ಸ್ವೀಟ್ ಕೊಟ್ಟು ನೀವು ಶಿಕ್ಷಕರು ಸಮಾಧಾನ ಇದ್ದರೆ ನಮ್ಮ ಮಕ್ಕಳು ಕಲಿತಾರೆ ಅಂತಂದು ನಮಗೆ ಎಷ್ಟು ಪ್ರೋತ್ಸಾಹ ಕೊಟ್ಟು ಹುರಿದುಂಬಿಸಿ ನಮಗೆ ಏನು ಕೊಟ್ಟರು ಸಮಾಧಾನ ಇರಲ್ಲ. ಒಂದು ಶಬಾಷ್ಗಿರಿ ಕೊಟ್ಬಿಟ್ರೆ ನಾವು ಮತ್ತೆ ಹಿಂದೆ ನೋಡ್ಲಾರ್ದಂಗೆ ನಾವು ಮುಂದುವರಿತೀವಿ. ಆವತ್ತು ನಮ್ಗೆ ಭಾಳ ಖುಷಿಯಾಗಿತ್ತು. ಅದೇ ಥರನಾಗಿ ನಿನ್ನೆ ನಾನೊಂದು 4 ದಿನ ರಜೆ ಇದೆ ಸರ್. ನಿನ್ನೆ ಸರ್ ಫೋನ್ ಮಾಡಿದಾಗ ನಾವು ಹಿಂಗೆ ನೋಟ್ಬುಕ್ ಕೊಡೋಕೆ ಬರ್ತಿದ್ದೀವಿ, ನೀವು ಇದ್ದೀರಾ ಅಂತ. ಇಲ್ಲ ಸರ್ ನಾನೊಂದು ಸ್ವಲ್ಪ ರಜೆ ಇದ್ದೆ. ಆಯಿತು ಈಗ ಬಂದು ನಮ್ಮ ಶಾಲೆಗೆ ನೋಟ್ಬುಕ್ಕು ಪೆನ್ಗಳನ್ನು ಕೊಟ್ಟು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಒಂದು ಸಹಕಾರ, ಒಂದು ಅಭಿಮಾನ ನಮ್ಮ ಮೇಲೆ ಇದೇ ರೀತಿ ಸದಾಕಾಲ ಇರಲಿ ಅಂತ ಕೇಳ್ಕೊತಾ ಭಗವಂತ ಅವರಿಗೆ ಆಯುಷ್ಯ, ಆರೋಗ್ಯ ಮತ್ತು ಸಂಪತ್ತನ್ನು ನೀಡಿ ನಮ್ಮೆಲ್ಲರಿಗೂ ಸಹಾಯ ಮಾಡುವಂತಹ ಸೌಭಾಗ್ಯ ಮತ್ತಷ್ಟು ಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಕಳೆಯನ್ನು ನೀಡಿದಂಥ ಎಲ್ಲ ಗಣ್ಯಮಾನ್ಯರಿಗೆ ನಮ್ಮ ಶಾಲೆಯ ಪರವಾಗಿ, ಗುರುಮಾತೆಯರ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಮತ್ತೆ ಕಾರ್ಯಕ್ರಮ ಯಾವಾಗ ಬನ್ನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ತಾಯಿ ಭುವನೇಶ್ವರಿ ಪಾದಕ್ಕೆ ನಮಸ್ಕರಿಸುತ್ತಾ 70 ವರ್ಷದ ಕನ್ನಡ ರಾಜ್ಯೋತ್ಸವದ ಇಡೀ ಕನ್ನಡಿಗರಿಗೆ, ರಾಜ್ಯದ ಎಲ್ಲ ನಮ್ಮ ಕನ್ನಡಿಗರಿಗೆ ಆರ್ಥಿಕ ಶುಭಾಶಯಗಳು, ಕನ್ನಡ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾವು 360 ದಿವಸನೂ ಕರ್ನಾಟಕ ರಾಜ್ಯೋತ್ಸವ ನಾವು ಆಚರಿಸ್ತಿದ್ವಿ. ಈ ನವಂಬರ್ 1 ನಮಗೆ ಮುಖ್ಯ ಅಲ್ಲ, ನಾವು ದಿನನಿತ್ಯನೂ ಕನ್ನಡದ ಹಬ್ಬ ಆಚರಿಸ್ತಾ ಇರ್ತೀವಿ. ಅದೇ ರೀತಿಯೇ ನಮ್ಮ ವಿಜಯನಗರ ಜಿಲ್ಲೆ ಭಾಸ್ಕರ್ ನಾಯಕ್ ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಮುಖಾಂತರ ಇವತ್ತು ಹೆರಿಗೆ ಹಾಸ್ಪಿಟ್ಲಲ್ಲಿ ಎಲ್ಲ ಇವತ್ತು ಹೆರಿಗೆ ಆದಂಥ ಮಹಿಳೆಯರಿಗೆ ನಾವೆಲ್ಲ ಬ್ರೆಡ್ಡು, ಹಾಲು, ನೀರು ಹಂಚಿದ್ದೀವಿ. ಇದು ನಾವು 360 ದಿವಸನೂ ಮಾಡ್ತಾ ಇರ್ತೀವಿ. ಆದರೆ ವಿಶೇಷ ಏನಂದರೆ ಇವತ್ತು ತಾಯಿ ಭುವನೇಶ್ವರಿ ಹಬ್ಬ ಇರೋದಕ್ಕೆ ರಾಜ್ಯದ ಎಲ್ಲ ಕನ್ನಡಿಗರಿಗೆ ಆರ್ಥಿಕ ಶುಭಾಶಯಗಳು ಹೇಳುತ್ತಾ ನಾವು ಸದಾ ಪ್ರತಿಯೊಬ್ಬರು ಕನ್ನಡಿಗರು ಇವತ್ತೇ ನವಂಬರ್ 1 ಆಚರಿಸೋದಲ್ಲ, ದಿನನಿತ್ಯನೂ ಪ್ರತಿಯೊಬ್ಬ ಕನ್ನಡಿಗನು ಯಾವುದೇ ಭಾಷೆದವನಿದ್ರೂ ಕನ್ನಡಾಂಬೆ ತಾಯಿನ ಪೂಜಿಸಬೇಕು, ಆರಾಧಿಸಬೇಕು. ಎಲ್ಲರಿಗೆ ಕನ್ನಡದ ಅಭಿಮಾನ ಇರಬೇಕು. ಯಾರೇ ಅನ್ಯ ಭಾಷೆದವರು ಬಂದರೂ ನಮ್ಮ ಭಾಷೆಗೆ ಆಸಕ್ತಿ ಕೊಡಬೇಕು. ನಮ್ಮ ಭಾಷೆದು ಒಂದು ತಾಯಿ ಇದ್ದಂಗೆ ಜಲ ಭಾಷೆ ಅಂತ ಬಂದಾಗೆ ಎಲ್ಲ ಬೇಕು ಅಂದವರು, ನಮ್ಮ ಭಾಷೆ ಯಾರು ಬೇಡ ಅಂತಾರೆ ಅಂದವರು ನಮ್ಮ ಕನ್ನಡಾಂಬೆ ನಾಡು ಬಿಟ್ಟು ಹೋಗಬೇಕು. ಕನ್ನಡಕ್ಕೆ ಆದ್ಯತೆ ಕೊಡಬೇಕು. ಕನ್ನಡ ತಾಯಿಗೆ ಆದ್ಯತೆ ಕೊಡಲಾರ್ದು ಎಂಥವನೇ ಇರಲಿ, ಭಾಷೆಗೆ ಆದ್ಯತೆ ಕೊಡೋನು ಯಾವನೇ ಇದ್ರೂ ನಾವು ನಮ್ಮ ಕನ್ನಡ ನಾಡಿನಿಂದನೇ ಅವ್ರನ್ನ ಗಡೀಪಾರು ಮಾಡ್ತೀವಿ. ಹಾಗಾಗಿ ಇದ್ರ ಮುಖಾಂತರ ಈ ವರ್ಷದ 70 ವರ್ಷದ ಕನ್ನಡ ರಾಜ್ಯೋತ್ಸವ ಮುಖಾಂತರ ಜನರಿಗೆ ತಿಳಿಸೋದೇನೆಂದರೆ ಕನ್ನಡದ ಹಬ್ಬ ದಿನನಿತ್ಯ ನಾವು ಮಾಡಬೇಕು. ಕನ್ನಡ ಇವತ್ತೇನು ಎಲ್ಲಿ ನೋಡಿದ್ರೆ ಅಲ್ಲಿ ಎಲ್ಲ ಆಂಗ್ಲ ಮೇಲೆ ಬರೀತಾರೆ ದೊಡ್ಡದಾಗಿ, ನಮ್ಮ ಕನ್ನಡ ಕೆಳಗೆ ಬರೀತಾರೆ. ಅಂಥವಕ್ಕೆಲ್ಲ ನಾವು ಮಸಿ ಬಳಿತಾನೆ ಬಂದಿದ್ದೀವಿ. ಅಂಥವ್ರು ಯಾರಿದ್ರೂ
ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯವರೇ ಮಾಡಬೇಕಂತಲ್ಲ, ಪ್ರತಿಯೊಬ್ಬ ಕನ್ನಡಿಗನೂ ಯಾವುದೇ ಒಂದು ಬೇರೆ ಭಾಷೆಗೆ ಆದ್ಯತೆ ಕೊಟ್ಟರೆ ಅದಕ್ಕೆ ಮಸಿಬಳ್ಳಿ ಅಂತ ಕೆಲಸ ಮಾಡಬೇಕು. ಹಂಗಾಗಿ ಈ ಸದಾ ನಾವು ಕನ್ನಡಿಗರನ್ನ ಪ್ರೀತಿಸ್ತಾ ಸದಾ ನಾವು ಕನ್ನಡದ ಹಬ್ಬ ಮಾಡ್ತಾ ಸದಾ ಬದುಕಬೇಕು. ಇರೋವರೆಗೆ ಎಲ್ಲರ ಜೊತೆ ಕನ್ನಡಿಗರ ಜೊತೆ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಕರವೇ ಶಕ್ತಿಯಿಂದ ರಾಜ್ಯಾಧ್ಯಕ್ಷರು ಅನಿಸಿಕೆ. ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು.